ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ. ಯಾವ್ದು ವಿಷಯ ಅಂತ ನಿಮ್ಗೆ ಟೈಟಲು ತಮ್ಮೇಲೆ ನೋಡಿ ಗೊತ್ತಾಗಿರ್ಬೋದು. ಒಂದು ವಾರ ಆಯ್ತು ನಾನು ಕಂಪ್ಲೀಟ್ ಒಂದು ವಾರ ಮುಗಿಲಕ್ಕ ಬತ್ರಿ. ಲಾಸ್ಟ್ ವಿಡಿಯೋ ಹಾಕಿದಂದ್ರೆ ನನ್ನ ಮಗ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನೋಡ್ರಿ, ಟ್ಯಾಕ್ಟರ್ ಜಗ್ಗಾಡ್ದು ಅದೇ ವಿಡಿಯೋ ಹಾಕಿದ್ದೇರೆ. ಮತ್ತು ವಿಡಿಯೋನ ಮಾಡಿಲ್ಲ ನಾನು, ಯಾಕೆ ಅನ್ನೋದು ಹೇಳ್ತೀನಿ ನೋಡ್ರಿ ನಿಮ್ಮ ಜೊತೆ. ಒಂದು ಸ್ವಲ್ಪ ರೆಸಿಪಿ ಮಾಡಿನ, ಅದೊಂದು ರೆಸಿಪಿ ನೋಡ್ರಿ. ಅದು ರೆಸಿಪಿ ವಿಡಿಯೋನು ಎಷ್ಟು ದಿನ ಆಯ್ತು ರೀ, 15 ಸೇರಿ ಲಾಂಗ್ ವಿಡಿಯೋನು ಜಾಸ್ತಿ ಆಗಂಗಿಲ್ಲ. ಅದಕ್ಕೋಸ್ಕರ ಆ ರೆಸಿಪಿ ವಿಡಿಯೋ ಕೂಡ ಅದರಲ್ಲೇ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೊಂಡು ನೋಡ್ರಿ, ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಾವು ಎಷ್ಟು ಕಷ್ಟದಲ್ಲಿ ವಿಡಿಯೋ ನೋಡ್ತೀವಿ ಅನ್ನೋದು, ವಿಡಿಯೋ ಮಾಡ್ತೀವಿ ಅನ್ನೋದು ನನ್ನ ವ್ಯೂವರ್ಸಿಗೆ ಗೊತ್ತೈತ್ರಿ. ಈ ನನ್ನ ಮಗ ಬಂದು ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಶುಕ್ರವಾರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಇವತ್ತು ನನ್ನ ಮಗ ಬಂದು ಇವತ್ತಿಗೆ 8 ದಿನ ಆಯ್ತು ರೀ. ಶುಕ್ರವಾರ 8 ದಿನ ಆಯಿತು. ಶನಿವಾರ ದಿನ ದವಾಖಾನೆ ತೋರಿಸ್ಕೊಂಡು ಬಿಜಾಪುರದಾಗ ಒಂದು ದಿನ ಪೂರ ನೈಟ್ ಬಂದಾರೆ. ಬೆಳಗ್ಗೆ ಹಾಸ್ಪಿಟಲ್ಗೆ ಹೋದವರು ನೈಟ್ ಬಂದಾರೆ. ತೋರಿಸ್ಕೊಂಡು ಬಂದು ಆರಾಮ ಆದಂಗೆ ಆಗ್ತೈತ್ರಿ. ಹೆಂಗಂದ್ರೆ ರೀ, ಜ್ವರ ಕಡಿಮೆ ಆದಂಗೆ ಆಗ್ತಾವೆ, ಮತ್ತು ಒಂದು ಚಾಲು ಆಗ್ಲ ಒಂದು ವಾಮಿಂಟರ್ ಆಗ್ತೈತ್ರಿ, ಮತ್ತು ಟಾಯ್ಲೆಟ್ ಕರೆ ಹತ್ತೈತ್ರಿ ಅವನಿಗೆ. ಈ ಥರ ಆಗತೈತಿ. ಇವತ್ತಿಗೆ ಕಂಪ್ಲೀಟ್ 3 ದಿನ ಆಯ್ತು ರೀ. ಅವ್ನಿಗೆ 3 ದಿವಸ ಆಯ್ತು ರೀ. ಅನ್ನದ ನಾತನೇ ಇಲ್ಲ ಸ್ನೇಹಿತರೆ. ಏನು ಮಾಡಿದ್ರಿ, ನನಗೂ ಕೂಡ ತಿನ್ನಕ್ಕೆ ಬೇಜಾರಾಗ್ಲತ್ತೈತಿ. ಒಂದು ಸ್ವಲ್ಪ ಊಟ ಮಾಡಿದ್ರೆ ವಾಮಿಂಟ್ ಆಗಾಕತ್ತೈತಿ ರೀ. ಊಟ ಮಾಡಿದ್ರೆ ವಾಮಿಂಟ್ ಆಗಾಕತ್ಬಿಟ್ಟೈತಿ. ಗೊತ್ತಾಗ್ತಾನೆ ಇಲ್ಲ ರೀ ಯಾಕೇನೋ ಅವನಿಗೆ. ಊಟ ಅಂದ್ರೇ ಒಲ್ಲ ಅನಿಸ್ಬಿಟ್ಟೈತ್ರಿ. ಊಟ ಮಾಡೋದನ್ನ ಒಲ್ಲ ಅನಿಸ್ಬಿಟ್ಟು ಇದು ಮಾಡಾಕತ್ತಾನ್ರಿ, ಒಲ್ಲ ಅನಿಸ್ಬಿಡಾಕತ್ತಾನ್ರಿ. ಅದಕ್ಕೆ ಅವು ಮೆಡಿಸಿನ್ ತೊಗೊಂಡು ಏನಾಗತ್ತೈತ್ರಿ, ಟಾಯ್ಲೆಟ್ ಚಾಲೂ ಆಗಿಬಿಟ್ಟೈತ್ರಿ ಅವನಿಗೆ. ಮೆಡಿಸಿನ್ ತೊಗೊಂಡಂದ್ರೆ ಓಡೇ ಬಿಡ್ತಾನೆ, ಚರ್ಗಿ ತೊಗೊಂಡು ಹೋಗೇ ಬಿಡ್ತಾನೆ. ಯಾಕೆ ಆಗ್ತೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನ್ನೆ ಮತ್ತೆ ಬೆಳಗ್ಗೆ ರೀ, ರಾತ್ರಿ ಊಟ ಮಾಡಿದ್ರೆ ಸ್ವಲ್ಪ ಅನ್ನ ಇದು ಮಾಡಿದ್ದೆ ರೀ, ಬಜ್ಜಿ ಮಾಡಿದ್ದಾರೆ. ಮತ್ತು 2-3 ದಿನ ಆರಾಮ್ ತಪ್ಪಿ ಹುಷಾರಾದಂಗೆ ಆದತ್ತೇಳಿ ಏನಾದರೂ ತಿನ್ನಿಸಿ ಗುರುವಾರ ದಿನ ಬಿಟ್ಟು ಬರ್ಬೇಕಂತೇಳಿ ನಾವು ಮಾಡಿದೇವ್ರಿ. ಅಲ್ಲ, ಗುರುವಾರ ದಿನ ನಮ್ಮ ಮನೆಯವ್ರನ್ನ ಕಳ್ಸಾಕಿದ್ದೆ. ಬುಧವಾರ ದಿನ ಏನು ಮಾಡಿದೆ, ರಾತ್ರಿ ಪಾಪ ಹುಡುಗ ಬಂದೈತಿ. ನಾವು ಈಗ ಚಿಕನ್ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ಅವನಿಗೆ ತತ್ತಿ ಎಗ್ ರೈಸ್ ಅಂದ್ರೆ ಭಾಳ ಇಷ್ಟ ರೀ. ಎಗ್ ರೈಸ್ ಮಾಡಿಕೊಡೋದು ಅಂದ್ರಿ, ಇಲ್ಲ ತತ್ತಿ ಪಲ್ಯ ಮಾಡಿಕೊಡತ್ತಿದ್ರೆ. ಈಗ ಶ್ರಾವಣ ಅನ್ನದ ದರ್ಶನದಾಗ ಏನೂ ಮಾಡೋಕೆ ಆಗಂಗಿಲ್ಲ ಅಂಥೇಳಿ ಬಜ್ಜಿ ಮಾಡಿದೆ ಸ್ನೇಹಿತರೆ. ಬಜ್ಜಿ ಮಾಡೋಣ. 1-2 ಬಜ್ಜಿ ತಿಂದಿದ್ದಾರೆ. 2 ಇನ್ನ ಬಾಯಿಗೆ 1 ತಿಂದಿದ್ದೇನೆ, 2 ತಿಂದಾಗ ಗೊತ್ತಿಲ್ಲ ರೀ. ಅನ್ನ ಸಾಂಬಾರು ಹಾಕೊಂಡು ಸ್ವಲ್ಪ ಬಜ್ಜಿ ತಿಂದಾರಿ. ತಿನ್ನಾನ ವಾಮೆಂಟ್ ಸ್ಟಾರ್ಟ್ ಆಗಿದ್ರಿ. ಎಕ್ದಮ BP ಕಡಿಮೆ ಆದಂಗೆ ಆಗಿ ಹುಡುಗ ಪೂರ ತೇಲ್ಗನ್ ಹಾಕಾಕತ್ತ. ಒಂದೇ ಸಲ ವಾಮೆಂಟ್ ಮಾಡ್ಕೊಂಡ ಸ್ನೇಹಿತರೆ. ಜಾಸ್ತಿ ಸುದ್ನೇ ಇಲ್ಲ, ಹಂಗೆ ಮಾಡಾಕತ್ರಿ. ಮಾಡಾಕತ್ತಾನ. ಅವತ್ತೇ ಅವ್ವ ಬಂದಾರೆ ರಾತ್ರಿ. ಅವ್ವ ಬಂದಾರೆ ಕೊಬ್ಬರಿ ಕುಪ್ಸ ತೊಗೊಂಡು. ಇವತ್ತಿಗೆ 3 ದಿನ ಆಯ್ತು ಸ್ನೇಹಿತರೆ. ಬಂದಾರೆ ಅವ್ವ. ಹಿಂಗ್ಯಾಕೆ ಮಾಡ್ತೈತೆವ ನಿನ್ನ ಮಗ ತನ್ನಾಕತ್ತ. ನಂದೆ ಏನು ಮಾಡ್ಲವ, ನನ್ನ ಹಣೆ ಬರ ಐತಿ. ಅವನಿಗೆ ಏನಾರು ತಿತ್ತೈತಿ ಮಗ ಅತ್ತೆ ಮಾಡ್ರಿ, ಹಿಂಗೆ ಮಾಡಾಕತ್ತು. ನಾ ಬಜ್ಜಿ ಹಂಗೆ ಕೂತು ಸ್ನೇಹಿತರೆ, ಬಜ್ಜಿನೂ ಹಂಗೆ ಕೂತು. ಮತ್ತು ಇನ್ನೊಂದು ವಿಷಯ ಹೇಳ್ಕೊಬೇಕಂದ್ರೆ, ನಮ್ಮ ಆಡಿಗೆ ಹುಷಾರಿಲ್ಲ ಸ್ನೇಹಿತರೆ. 2 ಆಡುಗಳಿಗೆ ಹುಷಾರು ತಪ್ಪಿಟ್ಟೈತ್ರಿ. ಆಡುಗಳು 2 ಹುಷಾರು ತಪ್ಪಿರಿ, ಹೇಳ್ಬಾರ್ದ್ರಿ, ಅಷ್ಟು ಕೆಟ್ಟ ಆಗ್ಯಾವ್ರಿ 2 ಆಡುಗಳು. ಒಟ್ಟೆ 3 ದಿನ ಆಯ್ತು ರೀ, ಏನೂ ತಿನ್ನಾಕತ್ತಿಲ್ಲ. ಇವತ್ತಿಗೆ 4 ದಿನ ಆಯ್ತು. ಸೋಮವಾರ ದಿನ ನಾನು ಬಿಟ್ಟಿದ್ರಿ. ಅವತ್ತನ್ನು ಬಿಟ್ಟು ಅವತ್ತು ನಮ್ಮ ಅತ್ತಿಯಾರ ಮನ್ಯಾಗ ಅಕ್ಕಿ ಚೀಲ ಇಟ್ಟಾರೆ. ಅಕ್ಕಿ ಚೀಲ ಹೋಗಿ ತಿಂದಾವ್ರಿ ಸ್ನೇಹಿತರೆ. ಅಕ್ಕಿ ತಿಂದಾವ್ರಿ. ಅಕ್ಕಿ ನಾನು ಅವರು ಆಡುಗಳು 2 ಆಡ 2 ಮರಿ, ನಮ್ಮ 2 ಆಡುಗಳು ಒಟ್ಟು ಕುಡಿಸಿ ಹೋಗಿ ಸಂಜೆ ತಿಂದಾವ್ರೆ. ತಿನ್ನಾನ ನಮ್ಗೆ ಗೊತ್ತಾಗಿಲ್ಲ ಸ್ನೇಹಿತರೆ. ಹಾಗೆ ಮತ್ತು ನಾ ರಾತ್ರಿ ಡೈಲಿ ಇಡಂಗ ಸ್ವಲ್ಪ ಮತ್ತು ಗೊಂಜಾಳ ಕಾಳು ನಮ್ಮ ಮನೆಯವ್ರು ಇಟ್ರಿ. ಅವತ್ತು ಇಡೋಣ ಮರ್ದಿವ್ಸ ಹರ್ಯಾವತ್ತು ರೀ. ಅಷ್ಟು ಅವು ಮರಿಗಳು ಅಂತೂ ಒಟ್ಟು ಒಂಥರ ಆದಂಗೆ ಆಗಿ ಮಬ್ಬಿಡ್ದು ಕೈಕಾಲು ಹೋದ್ರಗತ್ಲೆ ಅವು ಮರಿಗಳು 2 ಕೂತು ಇದು ಆಗಿಬಿಟ್ಟವ್ರೆ. ಇವು ನಮ್ಮ ಆಡುಗಳು ಏನೂ ಇದ್ದಿದ್ದಿಲ್ಲ ಸ್ನೇಹಿತರೆ, ಏನೂ ಇದ್ದಿದ್ದಿಲ್ಲ. ಸ್ವಲ್ಪ ಜ್ವರ ಬಂದಂಗೆ ಆದ್ರೂ ದೊಡ್ಡ ಆಡಿಗೆ ಪೂರ ಇಳ್ಯಾಕಾಗೈತೆ ರೀ. ಈಗ ಸದ್ದ ಈಗ ಇಳ್ಯಾಕಾದಂಗೆ ಆ ಥರ ಹೊಟ್ಟೆ ಬಂದುಬಿಟ್ಟಿದ್ರಿ. ಏನೋ 1 ತಿಂಗಳು ಆಯ್ತು ರೀ. ಅದಕ್ಕೆ ಈಗ 4 ತಿಂಗಳಾಗ್ಯಾವ್ರಿ. ಈಗಿನ ಹೊಟ್ಟೆ ಬಂದುಬಿಡ್ತ್ರಿ. ಏನಾಯ್ತು ಏನೋ ಅಂತ ಅನ್ನಂಗೆ ಆಗ್ಬಿಡ್ತ್ರಿ. ನೀವು ಹೋಗೋದ್ನಾಗ ಸ್ವಲ್ಪ ನೀರು ಕುಡಿಯೋಣ 2-3 ಸಲ ಉಚ್ಕೋತ್ರಿ. ಅದು ಉಚ್ಕೊಳ್ಳೋಣ ನಾನೇನು ಮಾಡಿದೆ, ಜ್ವರದ ಮೊನ್ನೆ ಸಣ್ಣ ಮರಿಗೆ
ಉಚ್ಕೊಳಕತ್ತಿದ್ರು. ಅವಾಗ ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡಿದ್ರಿ. 5 ಇಂಜೆಕ್ಷನ್ ಆಗಿದ್ರು ಅದಕ್ಕೆ ಮರಿಗೆನ. 5 ಇಂಜೆಕ್ಷನ್ ಆದರೂ ಕಡಿಮೆ ಆಗಿದ್ದಿಲ್ಲ. ಗುಳಿಗೆ ಹಾಕಿದ್ರೆ ಆ ಗುಳಿಗೆ ಹಾಕಿಬಿಟ್ಟೆ ಸ್ನೇಹಿತರೆ. ನಾನು ಗುಳಿಗೆ ಹಾಕೋಣ ಆಡ ಒಟ್ಟೆ ಒಂಥರ ಸಂಕಟ ಮಾಡ್ಕೊಳಕತ್ರಿ. ನೆಳೋದ್ರಿ ಮುಖ ಒಂಥರ ಮಾಡಕತ್ತಾನ. ನಾ ಏನಾಯ್ತು ಎಲ್ಲರೂ ಅಂಗಡಿ ಅಂತಕ ಆ ಕಡೆ ಒಯ್ದು ಬಿಡ್ತೀವಿ. ನಾವಂತ್ರ ಇಲ್ಲಿ ಅಂಗಡಿ ಮನೆ ಮುಂದೆ ಇರಂಗಿಲ್ಲ. ಏನಾಯ್ತು ಅನ್ನತನ ರೀ, ಆಡಿಗೆ ಹಿಂಗಾಗಿತ್ತು ರೀ ಗುಳಿಗೆ ಹಾಕಿನೋ ತಂದ್ಯಾರ. ನಾ ಆಡಿಗೆ ಹಾಕಬಾರ್ದ್ರಿ ಈ ದಿನದಾಗ, ಹೊಟ್ಯಾಗ ಮರಿಗಳಿಗೆ ತಗೋತೈತಿ ಅಂತನಾತ್ರಿ. ನಾನತ್ತೆ ಏನು ನನ್ನ ಹಣೆ ಬರವ, ಮಗಗೆ ಹಂಗೆ ಆರಾಮಿಲ್ಲ, ಈ ಆಡಿಗಳಿಗಾರ ಹಿಂಗೆ ಎಷ್ಟು ಟೆನ್ಷನ್. ನಾನು ಸಣ್ಣ ಯಾಕೆ ನೀವು ಒಟ್ಟು ಹಚ್ಕೊಂಡಾರ ತನ್ಬೋದ್ರಿ. ಯಾಕಂದ್ರೆ ಇಷ್ಟೇ ಐತ್ರಿ. ಅದು ಸಣ್ಣದ ಮರಿ ಇದ್ದಾಗ ನಮ್ಮ ಅಕ್ಕ ಕೊಟ್ಟು ಕಳ್ಸಿದ್ರೆ ಬಗಲಾಗ ಇಟ್ಕೊಂಡ್ಬಂದಿದ್ರು ನಮ್ಮ ಅಕ್ಕನ ಮಗ. ಅದು ಮರಿ ಅಷ್ಟು ದೊಡ್ಡದು ಮಾಡಿ ಈಗ 3ನೇ ಸೂಲ ರೀ. ಈಗ ಆಡೋದು 3ನೇ ಸೂಲ ಹಿಡಿಯಾಕಾಗೈತಿ. ಇಷ್ಟು ಸಣ್ಣ ಜೋಪಾನ ಮಾಡಿರಿ. ನನ್ನ ಬಗಲಾಗ ಇಟ್ಕೊಂಡು ಅಡ್ಡಾಡ್ತಿದ್ದೆ ರೀ. ಅಂಗಡಿಗೆ ಹೋಗಾಗ ಬರಾಗ ನಾನು ನಡ್ಕೋತ ಬರ್ತಿದ್ದಿಲ್ಲ ರೀ. ಅದು ಜಾಸ್ತಿ ಬಗಲಾಗ ತೊಗೊಂಡು ಹೋಗಿ ನಾವು ಊಟ ಮಾಡೋ ಮುಂದೆ ಅದಕ್ಕೆ ರೊಟ್ಟಿ ತುಕಡಿ ಹೋಗಿದ್ರೆ ಮಗಲ್ದಾಗನ ಅಲ್ಲೇ ಇದು ಮಾಡಿಕೊಂಡು ಹಾಗೆಲ್ಲ ಜೋಪಾನ ಮಾಡಿದ್ದು. 2 ಸೂಲ ಇಳ್ದೈತ್ರಿ. ಈಗ 3ನೇ ಸೂಲ ಇಳಿ ಮುಂದೆ ಈ ಥರ ಆಗ್ಲಕತ್ತೈತ್ಲ ಅಂತೇಳಿ ಅಷ್ಟು ತೆಲಿಗೆ ಇದು ಮಾಡ್ಕೊಂಡ್ಬಿಟ್ರೆ ಜ್ವರ ಬಂದ್ರಿ. ಅದಕ್ಕೆ ಫುಲ್ಲು ಜ್ವರ ಬಂದು ನೆಳಾಕತ್ತಾನ. ಒಂದು ತಪ್ಲಾಗ ಹೇಳಿದ್ರಿ ಅಲ್ಲಿ ಗುಳಿಗೆ ಹಾಕಕ್ಕೆ. ಡಾಕ್ಟರ್ನ ಕೇಳಿದ್ರಿ, ಗುಳಿಗೆ ಹಾಕಕ್ಕೆ ಹೋಗ್ಬೇಡ್ರಿ, ಮರಿಗೆ ಇದು ಆಗ್ತೈತಿ ಪೂರ. ನಾವು ಬಂದ್ರ ಮೇಲೆ ಇಂಜೆಕ್ಷನ್ ಮಾಡಕ್ಕೆ ಬರೋದಿಲ್ಲ, ಗುಳಿಗೆ ಹಾಕಬೇಡ್ರಿ ಅನ್ನತ್ರಿ ಅನ್ನಕತ್ತನ. ಏನು ಮಾಡಿರ್ಬೇಕಪ್ಪ, ಇನ್ನು ಎಷ್ಟು ತ್ರಾಸ ಮಾಡ್ಕೊಳಕತ್ತಾವಲ್ಲ ಇವತ್ತನ ನಾ ರೀ. ಯಾರು ಆಡಕ್ಕೆ ಅವ್ರು ಏನು ಹೇಳ್ತಾರ ಅದನ್ನೆಲ್ಲ ಮಾಡಿದ್ವಿ ರೀ. ಮಾಡ್ರ ಮೀರಿ ಆಡಿ ಎದ್ದು ನಿಂದ್ರವಲ್ತ್ರಿ. ತಳ್ಳಗೆ ಕೂತಲ್ರಿ, ಕಾಲು ಹೋದ್ರಗತಿ ಜಟ್ಟಿ ಊರಿ ಒಟ್ಟು ಜಗ್ಗಿರಿ ಮಿರಿ ಇಲ್ರಿ. ಬಾಯಾಗ ಪೂರ ಬಾಯಾಗ ಹೊಸಡ್ಯಾಗ ಕಟ್ಗಿ ತುರಿಕ್ರಿ ಅಳಿಗಾಡ್ಸ್ರು. ಹಲ್ಲಿಗೆ ಹಿಂಗೆ ಹಚ್ಕೊಂಡು ಕುಂತ್ ಬಿಡಾತ್ರಿ ಬಾಯಿ ಮುಚ್ಕೊಂಡು. ನಾ ಏನು ಮಾಡತ್ತೆ, ಹೊಟ್ಟೆ ಸೌಡಿಲ್ದನ ಹತ್ರ ಬಾಯಾಗ ಚಜ್ಜಿ ದಂಟ ಹಾಕೋದು ತಿರುವುದು ಬಂದೀಟ್ರ ಕಡಿತೈತೆ. ಅದನ್ನ ಪೂರ ದವಡಿಗೆ ಹೋದ್ ಒತ್ತಾಕತ್ತಾರೆ. ಮತ್ತು ಏನು ತಿನ್ನವಲ್ತಾತ್ರಿ. ಹೊಟ್ಟಿನ ಗ್ಯಾಸ್ ಇದು ಆದಂಗೆ ಆಗ್ಬಿಟ್ಟೈತ್ರಿ. ಮತ್ತು ಕೊಬ್ಬರಿ ಎಣ್ಣೆ ಕಪ್ರ ಹಾಕಂದ್ರಿ. 4 ಕಪ್ರ ಅರುದು ಕೊಬ್ಬರಿ ಎಣ್ಣೆಯಾಗ ಹಾಕೋಣ. ಮತ್ತು ಉಚ್ಚಿ ಹೋಯ್ತ್ರಿ ಅದು ಆಡ. ಒಂದು ಸ್ವಲ್ಪ ಗಟ್ಟಿ ಹೆಂಗೆ ಹೆಂಡೆ ಹಾಕಿತು, ಸ್ವಲ್ಪ ಹಾರ ಆದಂಗೆ ಆತ್ರಿ ಆಡಿಗೆ. ಜಗ್ಗಾಡಕತ್ಬಿಟ್ಟೆ ರೀ. ಅಡ್ಡಾಡ್ಸಾಕತ್ತನ. ನಾ ಬಾಯಿ ಏನು ತಿನ್ನವಲ್ತಾತ್ರಿ. ಹೇಳಕ್ಕೆ ಬರ್ಲಾಕತ್ಕ ನಾವು ಎಬ್ಬಿಸಿ ನಿಂದ್ರೆ ಸಣ್ಣ ಹೇಳಕ್ಕೆ ಬರೋಂತ ಏನು ತಿನ್ನವಲ್ತಾತು. ತಿನ್ಲಾರ ಬಟ್ಟೆಕ ಅವ್ವನ ಬರೋಕ್ಕಿದ್ದರ್ಲಿ. ಅವತ್ತ ಅಕ್ಕ ಫೋನ್ ಹಚ್ಚಿದ್ರಿ. ಅಕ್ಕನ ಕೊಟ್ಟ ಹೆಂಗೆ ಅವ್ವ ಬರ್ತೀನಿ ಅನ್ನತ್ತಾಳು. ಈಗ ಬಂದಾಳು, ಬರೋಣ ನಿಮ್ಮ ಊರಿಗೆ ಬರ್ತೀನಿ ಅನ್ನತ್ತಾಳು ತಂದನು. ಇಷ್ಟೊತ್ತಿನಾಗ ಬಸ್ ಇಲ್ಲ, ಏನು ಮಾಡೋದು, ಅಲ್ಲೇ ನಿಂದ್ರವ, ಮುಂಜಾನೆ ಬರಾಕತ್ತಿ ಅಂತ ನಾ ಅಂದೆ. ಇಲ್ಲ ಬರ್ತೀನವ ಅಂತಂದು. ನನ್ನ ಬಸ್ ಇಲ್ಲವ, ರಾತ್ರಿ ಬಸ್ಸಿಗೆ ಬರ್ದಾಕತ್ತಿ, ನಿಮ್ಗೆ ಗೊತ್ತಾಗಂಗಿಲ್ಲ ಬಸ್ಸಿಗನೆ ಅಂದರು. ಅಕ್ಕ ಫೋನ್ಯಾಗ ಆಡು ಹಿಂಗಾಗ್ಯಾವ, ನಾನು ಬರ್ತೀನಿ ಕರೆ ಕರ್ಕೊಂಡು ಬರಾಕ, ಮುಂಜಾನೆ ಬಸ್ ಗೊತ್ತಾಗಂಗಿಲ್ಲ ಹಿಂಗೆ ಅನ್ನತ್ತು ಅನ್ನತ್ತನ. ಹುಡುಗಿಗೆ ಹೆಂಗೈತನ, ಹುಡುಗಗೆ ಆರಾಮೈತಿ ಎತ್ನ ಅಂದೆ ರೀ. ಆರಾಮಾಗಿತ್ತು ನಮ್ಮ ಚಿನ್ನುಗೆ. ಅವತ್ತು ಆರಾಮ ಅನ್ಸಿದಂಗೆ ಆಗಿತ್ತು. ನಾ ಆರಾಮಾಗೈತೆ ಅಂತ ಹೇಳಿದೆ ರೀ. ಆಡ್ಗಳು ಹಿಂಗೆ ಹುಡುಗನ ಬಿಟ್ಟು ಬರಕ್ಕೆ ಹೋಗುಣ ಅಂತಂದ್ರೆ ನಮ್ಮ ಅಕ್ಕನ ಮಗ ಒಬ್ಬದನ್ರಲ್ಲ, ಹುಡುಗನ ಹಾಕಿ ಹೋಗ್ತೀನಿ ಅನ್ನತ್ತಾರ. ಬಿಟ್ಟು ಬರಕ್ಕೆ ಅವ್ರ ಹುಡುಗಗೆ ನೋಡಿ ಇವನು ಬಿಟ್ಟು ಬಂದಂಗೆ ಆಗ್ತೈತೆ ತಾಕೆನತ್ತು ಅನ್ನಕತ್ತಾನ. ನಾನು ಏನಂದೆ, ಆಡ್ಗಳು ಹಿಂಗಾಗಿತ್ತಕ್ಕ, ನನಗೂ ಬಾ ಅನ್ನತ್ತಾನ. ಚಿನ್ನು ಒಬ್ಬನೇ ಬರಂಗಿಲ್ಲ ಅನ್ನತ್ತಾನ, ನನಗೂ ಬಾ ಅನ್ನತ್ತಾನು. ಮತ್ತು ಆಡುಗಳಿಗಾರ ಹಿಂಗೆ ಸಣ್ಣ ಇದು ಆಗ್ಯಾವ ಕಾಳು ತಿಂದ ತನಾನ ಬರಾಗಾಕಿ ಚಿಕ್ಲಿಗೆ ಕ್ರಾಸ್ನ್ಯಾಗ ಬಂದು ಅಕ್ಕ ಔಷಧ ಕೊಡಿಸ್ಕೊಟ್ಟಾರೆ. ಮತ್ತು ಅಲ್ಲಿ ಔಷಧ ಅಂಗಡಿ, ದನದ ಔಷಧ ಅಂಗಡಿಯಾಗ ಔಷಧ ಕೊಡಿಸ್ಕೊಟ್ಟಾರೆ. ಕೊಡ್ಸೋಣ ಅದನ್ನ ತೊಗೊಂಡು ಬಂದು ಹಾಕಿದೀವಿ ರಾತ್ರಿ ಸ್ನೇಹಿತರೆ. ಅವ್ವ ಬಂದ್ರೆ ರಾತ್ರಿ 10:00 ಬತ್ರಿ ಬಸ್. ದೇವ್ರಿಗೆನ್ನೋರು ಬಸ್ ಎಷ್ಟೊತ್ತಿಗೆ ರೀ, 9ಕ್ಕೆ ಪೌನೆ 9ಕ್ಕೋ ಅಥವಾ 8:00 ಬರೋ ಬಸ್ ರೀ. 10:00 ಬತ್ರಿ. ಯಾಕೆ ಲೇಟ್ ಆಯಿತು, 9:00 ಬಬ್ಲೇಶ್ವರದ 7:00 ಬಂದು ಕೂತಾಕ್ರಿ ನಮ್ಮವ್ವ ಬಬ್ಲೇಶ್ವರದಾಗ. ಚಿಕ್ಲಿ ಕ್ರಾಸ್ದಿಂದ ನಮ್ಮ ಅಕ್ಕ ಬಸ್ ಹತ್ತಿಸಿ ಕಳ್ಸಾರೆ. ಬಸ್ 9:00 ಬಬ್ಲೇಶ್ವರಕ್ಕೆ ಬರ್ತತ್ರೆ. 9:00 ಮ್ಯಾಗ ಬಂದೈತ್ರಿ. ಅದೇ ನಾವು 9:00 ನಮ್ಮ ಊರಿಗೆ ಬರ್ಬೇಕಾದ್ರೆ ಒಂದು ಪೌನ ತಾಸು ಹಾದೈತ್ರಿ ಅಲ್ಲಿ ಬಬ್ಲೇಶ್ವರದಿಂದ. 10:00 ಆಗಕ್ಕೆ ಬಂದಿತ್ರಿ. ಬಂದದ್ರಿ ಬರ ನಮ್ಮವ್ವ ಮೈ ಮ್ಯಾಗ ಕೈ ಆಡ್ಸೋದು, ಒಂದು ಸಾವನೆ ಬಂಡಾರ ಇದು ಮಾಡ್ದಂಗೆ ಮಾಡಾಕತ್ತಾರಿ. ಆಡಿಗೆ ಎಲ್ಲ ಮಾಡಿದೀವ, ದೇವರಿಗೆ ಬಿಟ್ಟಿದ್ದೀವಿ. ಅವು ಅಂತ ಅದು ಹಿಡಿದ್ರೆ ದೇವರಿಗೆ ಮಾಡ್ತೀನತ್ತೆ ಬೇಡ್ಕೊಂಡೇನವ ತಂದ್ಯಾರೆ ಅನ್ನಾನ. ಅವ್ವ ಏನಂದು ಮತ್ತು ಔಷಧ ಕೊಟ್ಟ, ನಿಮ್ಮ ಅಕ್ಕ ಚೀಲ್ದಂದು ಔಷಧ ತೊಂಬ ಹೋಗು, ಅರ್ಧ ಬಾಟ್ಲಿ ಹಾಕೋಣ ಅಂತಂದ್ರೆ. ಪೂರಾ ಅರ್ಧ ಬಾಟ್ಲಿ ಹಾಕ್ರೆ ಏನಾರು ಹಾಕತ್ತೈತೆ. ಮತ್ತು ನಾವು 2 ಸಿರಂಜಿ ಹಾಕಿದೇವ್ರಿ ಆಡಿಗೆ. ಈ ದೊಡ್ಡ ಆಡಿಗೆ 2 ಸಿರಂಜಿ ಹಾಕಿದೆವು, ಸಣ್ಣ ಆಡಿಗೆ 1 ಸಿರಂಜಿ ಹಾಕೋಣ. ಆಡಿ ಎದ್ದು ನಿಂತು ಹುಚ್ಚು ಹೊಯಾಕೋತ್ರಿ. ಮತ್ತು ನಮ್ಮವ್ವ ಏನು ಮಾಡತ್ತ, ಹಿಂಗೆ ಗಂಟಲ್ದಾಗ ಇಲ್ಲಿ ಕ್ವಾಯಾಗ್ಯಾವನಂತ ಹಿಂಗೆ ಗಂಟ್ಲ ತಿಕ್ಕಾಕತ್ತಾರ ಆಡಿಂದ.
ಅವಾಗೇನೋ ಅನ್ಸಲಿ ಮುಂಜಾನೆ ಮತ್ತೆ ತಿಕ್ಕಣ್ಣರಿ ಎದ್ದು ಬ್ಯಾ ಮಾಡಾಕತ್ರಿ ಹಿಂಗೆ ಒಂಥರ ಇಂತಲ್ಲಿ ಗಂಟು ಆದಂಗೆ ಆಗಿದ್ಬಿಟ್ಟಿದ್ರು ಕಾಯಿಗೆ 2 ದಿನ ಹೊಟ್ಟೆ ಮೇಲೆ ಕಾಡ್ಸಿದ್ದಿಲ್ರಿ ಹಿಂಗೆ ಕುತ್ತಂಗೆ ಆಗ್ಬಿಟ್ಟವ್ರಿ ಅವು ಹಲ್ಲಿ ಇದು ಆದಂಗಾಗಿ ಇದು ಮಾಡ್ಸಣ ರೀ ಆರಾಮಾದಂಗೆ ಆಗ್ಬಿಡ್ತ್ರಿ ಆಡಿಗೆ ಆರಾಮಾಗೈತ್ರಿ ಈಗ ಇವತ್ತಿಗೆ ಆರಾಮಾಗೈತ್ರಿ ಆಡಿಗೆ ಮತ್ತು ಹಂಗೆ ಬಿಡ್ಲಿಲ್ಲ ಹಂಗೆ ಸೌಡಿಲ್ದನ ಬಾಯಾಗ ದಂಟು ಹಾಕಿ ಮುಂದೆ ಕೂತ ತಿನ್ಸ್ಲಾಕತ್ತೀನಿ ರೀ ಇನ್ನೂ ಆದ್ರೂ ಮುಂದೆ ಕೂತನ ಬಾಯಾಡ್ಸಾಕತ್ತೀನಿ ರೀ ಮರಿದಶಿಂದ ಹಂಗೆ ಮಾಡಾಕತ್ತೀನಿ ನೋಡ್ರಿ ನಮ್ಮ ಚಿನ್ನುಗಂತೂ ಇನ್ನೂ ಆರಾಮಾಗಿಲ್ರಿ ಇನ್ನೂ ಯಾವಾಗ ಆರಾಮಾಗ್ತೈತಿ ನೋಡ್ರಿ ಅದಕ್ಕೆ ನಾಳೆ ನಮ್ಮ ಮನೆ ದೇವ್ರಿಗೆ ಹೋಗಿ ಬರ್ಬೇಕು ಅನ್ನೋದೈತ್ರಿ ಏನಾಗ್ತೈತೆ ಗೊತ್ತಿಲ್ಲ ರೀ ಬರ್ರಿ ನಮ್ಮ ಅವ್ವಾರು ಏನೇನು ತಂದಾರಂತ ಹೇಳಾಕತ್ನಿ ಅಂದ್ರೆ ನನ್ನ ಮಾತಿನೊಳಗೆ ನಿಮ್ಗೆ ಭಾಳ ಐತ್ರಿ ಹೇಳಾಕತ್ರ ಭಾಳ ಐತ್ರಿ ವಿಡಿಯೋ ನೋಡಕ್ಕೂ ಅಷ್ಟು ತಾಳ್ಮೆ ಇರಂಗಿಲ್ಲ ರೀ ಜಾಸ್ತಿ ಮಂದಿಗೆ ಅದಕ್ಕೆ ಶಾರ್ಟ್ ವಿಡಿಯೋ ಮಾಡ್ಬೇಕನ್ನೋದು ನೋಡ್ರಿ ಮತ್ತೆ ಒಂದ್ಸಲ ಯಾವಾಗಾದ್ರೂ ಹಂಚ್ಕೋತೀನಿ ರೀ ಅವ್ವ ಬಂದಾರಿ ಅವ್ವ ನಿನ್ನೆ ದವಾಖಾನಿಗೆ ಹೋಗಿ ಬಂದಿರಿ ನಮ್ಮ ಹುಡುಗಗೆ ಸಲಾಯಿನ ಹಚ್ಕೊಂಡು ಅವ್ನಿಗೆ ಕರ್ಕೊಂಬಂದ್ಬಿಟ್ಟು ನಮ್ಮ ಮನೆಯವ್ರ ಮತ್ತು ನಮ್ಮ ಅವ್ವನ ಗಲ್ಗಲಿಗೆ ಹೋಗಿ ತೋರಿಸ್ಕೊಂಡು ಬಂದಾರೆ ಮತ್ತು ಇವತ್ತು ಅವ್ವನೂ ಹೋದ್ಸಲ ಇದು ತಂದಿದ್ದಿರ್ಲ ಕೊಳಾನು ಬೋರ್ಮಾಳ ಎಲ್ಲ ಒಡ್ದಾವನ ಜಮ್ಕಂಡಿಗೆ ಹೋಗ್ಯಾರ ಅವ್ವ ನಮ್ಮ ಅತ್ತಿನ ಕರ್ಕೊಂಡು ಹೋಗ್ಯಾರಿಲ್ಲ ಶುಕ್ರವಾರ ಇವತ್ತು ಪೂಜೆ ಮಾಡ್ದೈತವ ನಾ ಬರಂಗಿಲ್ಲ ನಮ್ಮ ಅತ್ತಿನ ಕರ್ಕೊಂಡು ಹೋಗು ಆಕಿ ಸಂಗಾಟ ಬರ್ತಾ ನಾನು ಹೋಗ್ಯಾರೆ ಇನ್ನೂ ಬಂದಿಲ್ರಿ ಅವರು ಅವ್ವ ಏನೇನು ತಂದೆ ನಂತರ ಪಂಚಮಿದು ತೋರಿಸ್ತೀನಿ ನೋಡ್ರಿ ಇದೇ ವಿಡಿಯೋದಾಗ ಹಂಚ್ಕೋತೀನೋ ಗೊತ್ತಿಲ್ಲ ಇನ್ನೊಂದು ವಿಡಿಯೋ ಬರ್ತೈತೆ ಗೊತ್ತಿಲ್ಲ ರೀ ಒಂದು ಸ್ವಲ್ಪ ಶಾರ್ಟ್ ಮಾಡ್ಬೇಕು ಅನ್ನೋದೈತ್ರಿ ಎಡ ಉಂಡಿ ತಂದಿದ್ದು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದಾದ್ರೆ ಮಾಡಿರಿ ಇಲ್ಲಾಂದ್ರೆ ಬಿಡ್ರಿ ಹೇಳೋದಂತೂ ಹೇಳಾಕತ್ತೀನಿ ರೀ ನನ್ನ ರೂಲ್ಸ್ ಐತಿ ನನ್ನ ಮಗನಿಗಂತೂ ಇನ್ನೂ ಆರಾಮಾಗಿಲ್ಲ ಸ್ನೇಹಿತರೆ ಏನು ಮಾಡಬೇಕು ಅನ್ನೋದು ನೀವು ಕಮೆಂಟ್ ಮಾಡಿರಿ ಎದ್ರ ದರ್ಶನ ಕಾಡಾಟ ಚಾಲು ಆಗೈತಿ ನಮ್ಮ ಮನ್ಯಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ ಲಕ್ಷ್ಮೀ ಪೂಜೆ ಮಾಡಿದೆ ಮಾಡ್ರಂದ್ರೆ ಮನೆ ಶಾಂತಿ ಇರ್ತೈತೆ ಅಂದ್ರು ಅದು ಒಂದು ಸ್ವಲ್ಪ ಥರ ನೆಮ್ಮದಿ ಆದಂಗೆ ಆಗೈತ್ರಿ ಪೂಜೆ ಮಾಡ್ದಂದ್ರೆ ಇದು ಕಾಡೋದಂತೂ ಕಾಡಾಕತ್ತೈತ್ರೆ ಯಾವಾಗ ಚಲೋ ಆಗ್ತೈತೋ ಗೊತ್ತಿಲ್ಲ ಸ್ನೇಹಿತರೆ ಚಲೋ ಆದ್ರೆ ಚಲೋನ ರೀ ಜಾಸ್ತಿ ನನಗೆ ಫೀಲ್ ಮಾಡ್ಕೊಳ್ಳೋದು ನನಗೆ BP ಸ್ಟಾರ್ಟ್ ಐತಿ ಅದ್ರಾಗ ನಾ ಈ ಥರ ಬಂದು ನೋಡ್ರಿ ಯಾಕೆ ಟೆನ್ಷನ್ ಮಾಡ್ಕೋತೀರಿ ನೀವು ಎಲ್ಲರೂ ಓದ್ತೀರಿ ನೀವು ಓದ್ತೀರಿ ನನ್ನ ಫ್ಯಾಮಿಲಿಯವರು ಓದ್ತಾರು ಅಕ್ಕಗಳು ದಿನ ಡೈಲಿ ಒಂದು ಅರ್ಧ ತಾಸರಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೂ ನೆಟ್ ನಂದು ವೇಸ್ಟ್ ಏನು ಆಗತ್ತಿಲ್ಲ ಅಕ್ಕಗಳ ಜೊತೆ ಮಾತಾಡಕತ್ತೀನಿ ರೀ ಅದು ನೆಟ್ ಯೂಸ್ ಆಗ್ಲತ್ತೈತ್ರೆ ಆದ್ರೆ ಮನುಷ್ಯಾಗ ಟೆನ್ಷನ್ ಯಾಕೆ ಮಾಡ್ಕೋತಾರೆ ಅನ್ನೋದು ಇದೇ ನೋಡ್ರಿ ಯಾವ್ದಾರೆ ಬಂದ್ ಹಿಂಗೆ ಹೋಗ್ಕೊಳ್ಳೋದು ಮನುಷ್ಯಾಗ್ರಿ ಒಂದು ಸಲ ಇಲ್ರಿ ಒಂದು ಯಾವ್ದಾರೆ ಒಂದೇ ಇದ್ರಾನೆ ಏನೋ ಒಂದು ಟೆನ್ಷನ್ ಇರಂಗಿಲ್ಲ ರೀ ಪದೇ ಎಲ್ಲಾನು ಒಮ್ಮೆ ಬತ್ತಂದ್ರೆ ಮನಸ್ಸು ಎಷ್ಟು ತಡ್ಕೋತೈತ್ರಿ ಅದ್ರ ದರ್ಶನದಿಂದ ನನಗೆ BP ಸ್ಟಾರ್ಟ್ ಆಗಿದ್ದು ಮತ್ತೊಂದು ಯಾವುದಕ್ಕೂ ಅಲ್ಲ ನನ್ನ ಮನೆ ಸಾಲ ಆಗೈತಿ ಸುಲ ಆಗೈತಿ ಅದೇನಿಲ್ರಿ ನನಗೆ ಒಟ್ಟೆ ಒಂದೊಂದ ಟೆನ್ಷನ್ ಬಂದು ಒಂದೊಂದನೇ ಯಾವ್ದಾರೆ ಒಂದು ಬಂದು ಹೋಗ್ಕೊಂಡು ನಡೀತೈತ್ರಿ ಪದೇ ಮ್ಯಾಗ ಬಂದು ತಲೆಗೆ ಮೈಂಡಿಗೆ ಏನು ಬರ್ತೈತೆ ಇಷ್ಟ್ಯಾಕೆ ಬರ್ಲಾಕತ್ತೈತೆ ತಲೆಗೆ ತೊಗೊಂಡನೆ ಟೆನ್ಷನ್ ಮಾಡ್ಕೊಂಡು ಮತ್ತೊಂದೇನು ಇಲ್ಲ ಆರಾಮ್ ಇರ್ಬೇಕಂತ ಎಷ್ಟು ಖುಷಿಲೇ ಇರ್ತೀನಿ ರೀ 1-2 ದಿನ ನನ್ನ ಖುಷಿ ದೇವ್ರಿಗೆ ನೋಡೋಕೆ ಇಷ್ಟೊಂದು ಆಗಂಗಿಲ್ಲ ನೋಡಿ ಸ್ನೇಹಿತರೆ ಏನು ಮಾಡೋದ್ರಿ ಬರೀ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತೀನಿ ನೋಡ್ರಿ ಮತ್ತೆ ಕರ್ಚಿಕಾಯಿ ಉಂಡಿ ವಿಡಿಯೋ ಮಾಡ್ತೀನಿ ರೀ ಆ ವಿಡಿಯೋನು ಇವತ್ತು ಅಪ್ಲೋಡ್ ಮಾಡೋದಾದ್ರೆ ಮಾಡ್ತೀನಿ ರೀ ಇಲ್ಲ ಅಂದ್ರೆ ನಾಳೆ ಮಾಡ್ತೀನಿ ನೋಡಿ ಸ್ನೇಹಿತರೆ